ಓಕೆ, ನಾವೆಲ್ಲ ರಂಗದವ್ರೆ. ಇದಕ್ಕೆ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವ್ರಿಗೆ, ಪುನೀತ್ ಅದನ್ನ ಈ ಸಮುದ್ರ ಹೆಂಗೆ ಸೇರ್ಸೋದು? ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಬೇಕಾದ್ರೆ ಒಂದು ಸಣ್ಣದಾಗಿ ಹೇಳ್ಬೋದು ಅಂತಂದ್ರೆ, ಅಪ್ಪು ಸರ್ ಒಂದು ದಿವಸ ನಂಗೆ ಫೋನ್ ಮಾಡಿದ್ರು. ಹಾಗೆ ಜೇಮ್ಸ್ ಶೂಟಿಂಗಲ್ಲಿದ್ದೆ. ಅದು ಮೋಸ್ಟ್ಲಿ ನನಗೆ 27-26 ಇರಬೇಕು. ಯಾವುದೋ ಊರಿಗೆ ಹೋಗ್ತಿದ್ದೆ. 26, ಹೌದು 26, ಶಿವಮೊಗ್ಗಲ್ಲಿ ಹೋಗ್ತಿದ್ದೆ. ಫೋನ್ ಮಾಡಿದ್ರು. ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವಲ್ಲೂ ಅವ್ರಿಗೆ ಥ್ಯಾಂಕ್ಸ್ ಒಪ್ಪಿಸಿ ಎಲ್ಲ ಹೇಳಿ, ಇದು ಈ ಥರದ್ದೊಂದು ಇದೆ, ಅದು ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ. ಅಪ್ಪು ಸರ್ ಸಿನಿಮಾ ನೋಡಿದ್ದಾರೆ, ಅವ್ರ ಆಶೀರ್ವಾದ ನಿಜವಾಗ್ಲೂ. ಫಸ್ಟ್ ನನಗೆ ಅದೇ ನೋಡಿದ್ದಾರೆ ನೋಡಿ ನಮಗೆ ಸರ್ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿದೆ. ಮಕ್ಕಳ ಸಿನಿಮಾ ದೊಡ್ಡವ್ರ ಸಿನಿಮಾ ಎರಡೆಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ. ಆಮೇಲೆ ನನಗೆ ನಂದು ಏನು ಹೇಳಿ ಅಂತಂದರು, ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು, ಅದನ್ನು ಬಿಡಬೇಡಿ. ಜಗತ್ತನ್ನು ಏನು ಬೇಕಾದ್ರೆ ಕದಿಬೋದು, ಆಸ್ತಿ ಕದಿಬೋದು, ಅಂತಸ್ತು ಕದ್ಬಿಡ್ಬೋದು, ಬಟ್ಟೆ ಕದಿಬೋದು, ವಜ್ರ, ಇದು ಎಲ್ಲ ವಿದ್ಯೆ ಮಾತ್ರ ಯಾರೂ ಕದಿಯೋಕ್ಕಾಗಲ್ಲ. ಅದು ನಿಮ್ಮೊಂದಿಗೆ ಸದಾ ಇರಲಿ ಅನ್ನೋ ಒಂದು ಇದೆ ಸರ್. ಮಕ್ಕಳಿಗೊಂದು ಅವ್ನು ಯಾವುದೋ ಒಂದು ಹೊಂದಿರ್ತಾನೆ, ನೀನು ಕಾರ್ ಕೊಡ್ತೀನಿ, ಹಿಂಗೆ ನೀನು ಕಾರ್ ಕೊಡಬೇಕು ಅಂತಂದರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು, ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತಂದ್ರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾನೆ. ಇವೊಂದು ಉದ್ದೇಶ ಬೇರೆ ಆಗಿರುತ್ತೆ, ನಮ್ಮ ತಾತನ ಕಾರಲ್ಲಿ ಕುಣಿಸ್ಕೊಂಡು ಹೋಗ್ಬೇಕು ಅಂತ. ಅದು ಬೇರೆ ಥರ ಆಗುತ್ತೆ. ಕುಣಿಸ್ಕೊಂಡು ಹೋಗ್ತಾನೆ, ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣಿಸ್ಕೊಂಡು ಹೋಗ್ತಾನೆ ಅಂತ. ಕಾರಲ್ಲಿ ಕುಣಿಸ್ಕೊಂಡು ಹೋಗ್ತಾನೆ, ನನಗೆ ಮೆರವಣಿಗೆ ಮಾಡಿಸ್ತಾನೆ, ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ. ಅದು 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 ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು. ಆ ಥರದೊಂದು ಮೆರವಣಿಗೆ ಆಗುತ್ತೆ, ಎಲ್ಲರಿಗೂ ಅದೊಂದು ಕಾಡುವಂಥ ಒಂದು ಮೆರವಣಿಗೆಯನ್ನು ಅದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಪ್ಪು ಸರ್ ಅವಾಗ ಕೇಳಿದಾಗ ಹೌದಾ ಸರಿ ಆಯ್ತು, ನನಗೆ ಭರತ್ ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳಿದ್ರು. ಭರತ್ ಸರ್ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು. ಯಾಕೆಂದರೆ ಅವರು ತುಂಬ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು 5ನೇ ತಾರೀಕು ಡೇಟ್ ಕೊಡ್ತಾರೆ ನೋಡಿ. 26ಕ್ಕೆ ಮಾತಾಡಿ 29ಕ್ಕೆ ಹಂಗಾಗುತ್ತೆ. ನಾನು ಸರ್ 5ನೇ ತಾರೀಕು 6ನೇ ತಾರೀಕು ಮಾಡ್ತೀನಿ ಅಂತ ಜೊತೆ ಮಾಡಿ ಸರ್ ನಾನು ಬರ್ತೀನಿ ಅವತ್ತು ಅಂತಂದು ಅಂದ್ಕೊಂಡ್ವಿ. ಕೊನೆಗೂ ಆ ಸಮುದ್ರ ನಮ್ಮ ಜೊತೆ ಸೇರಲಿಲ್ಲ. ಇನ್ನೊಂದು ಅದೇ ಅವ್ರ ಮನೆಯೇ ಒಂಥರ ಸಮುದ್ರ ಅಲ್ವಾ, ಇನ್ನೊಂದು ಸಮುದ್ರ. ರಾಘಣ್ಣವರು ಪಾತ್ರ ಮತ್ತೆ ಚೇಂಜ್ ಮಾಡಿಕೊಂಡ್ರು, ಯಾಕಂದರೆ ರಾಘಣ್ಣವ್ರಿಗೆ ಮತ್ತೆ ಬೇರೆ ಥರ ಏನೋ ಮಾಡಬೇಕು ಅಂತ ಚೇಂಜ್ ಮಾಡ್ಕೊಂಡು ಹೇಳಿದ್ರು. ಇನ್ನೊಂದು ಸಮುದ್ರ ಸೇರಿಕೊಂಡು ಅದು ಶಿವಣ್ಣ ಮಾಡಬೇಕು ಅಂತಿದ್ರು. ಯಾವುದಾದ್ರೂ ಈ ರಂಗ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದು ನಮ್ಗೆ ಇನ್ನೂ ಭಾಳ ಖುಷಿ ಆಯಿತು. ಸರ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ. ನನಗೆ ದೇವ್ರೇ ಹೇಳ್ತೀನಿ ಕೇಳಿ, ಅವ್ರ ಕತೆ ಮೇಲೆ ಎನ್ನಿಂತೋಗುತ್ತೋ ಅಂತಿದ್ದು ಅಂತ ಹೇಳ್ತಿ. ನಾನು ಅವತ್ತೇ ಹೇಳಿದೆ, ಪಾಪ ಅವ್ರು ಏನೋ ಬಜೆಟ್ಗೆ ಬಂದು ಮಾಡ್ತೀವಿ ಅಂತಂದ್ರು. ಇದಾಗಲ್ಲ, ಜನಪದ ಅಂದ್ಕೊಂತ ಕೂತಿದ್ದೀರಾ, ಅದು ಅಷ್ಟು ಸುಮ್ಮನೆ. ಇವಾಗ ನೀವು ಮೊದಲೇ ಸರ್ಕಾರದಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೀರಾ, ದಸರಾಕ್ಕೆ ಬಂದು ಕಲಾವಿದ್ರಲ್ಲ. ಹಂಗಾಗಲ್ಲ ಅಂತ ಅದೇ ಹೇಳಿದೆ. ಈ ದಸರಾಕ್ಕೆ ಬರ್ತಾರಲ್ಲ ಈ ಜನಪದ ಕಲಾವಿದ್ರು, ಆದ್ರದೇ ಹೋಗ್ರಿ ಬತ್ತಿ ಹೋಗ್ರಿ ಬಂದದ್ದು ಹೋಗ್ರಿ ಅಂತಂದ್ರೆ ಅವ್ರು ಟಿಟಿಲ್ ಹತ್ಕೊಂಡು ಮುಂದಕ್ಕೆ ಹೋಗಿರ್ತಾರೆ. ಹಂಗಾಗಲ್ಲ ಅಂತಂದ್ರು. ಅವರು ಇವರು ಮಾಡಿಕೊಂಡು 5 ಲಕ್ಷ ಜನ ಇರೋ ಜಾಗಕ್ಕೆ ಅದು ಎಂತ ಒಂದು ಜತ್ತಲ್ಲ, ಹುಲಿಜತ್ತು ಊರೇ ಚೆನ್ನಾಗಿದೆ. ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋಂಥ ಜಾಗ, ಕನ್ನಡಿಗರು ದೇವಸ್ಥಾನ. ಪೂಜಾರಪ್ಪನವರು ಅವರು ಇವರು ಎಲ್ಲ ಅಲ್ಲಿ. ಇವ್ರು ನನಗೆ ಫಸ್ಟ್ ಈ ಧನು ಮಾಸ್ಟರ್ ಮೇಲೆ ಸಿಟ್ಟು ಬಂದ್ಬಿಟ್ಟು ನನಗೆ, ಯಾಕೆ ಇದು ಫಸ್ಟ್ ಡೇ ಹೋಗ್ತೀವಿ ನಾವು ಅಲ್ಲಿ ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ. ಏನು ಮಾಡೋದು, ನಾನು ಸಂಪತ್ತು ಇಬ್ರು ಕೂತಿದ್ವಿ. ಏನು ಮಾಡೋದು ಅಂದ್ಕೊಂಡು ಆಗಲ್ಲ, ಸುಮ್ಮನೆ ನಿಲ್ಲಿಸ್ಬಿಟ್ಟು ಸುಮ್ಮನೆ ಕೂತಿದ್ವಿ. 10 ಆಯ್ತು, 11 ಆಯ್ತು, 12 ಆಯ್ತು, ನಾವು ಏನು ಮಾಡೋಣ ಅಂತ. ಬನ್ನಿ ನಡ್ಕೊಂಡು ಬನ್ನಿ ಅಂತ ಹೇಳ್ಪ. ನಾನು ಸಂಪತ್ತು ಒಂದು 2 ಕಿಲೋಮೀಟ್ರು ಬರೀ ವೆಹಿಕಲ್ಲೇ ನಡ್ಕೊಂಡು ಬಂದ್ವಿ. ಅವರು ನೋಡಿದ ತಕ್ಷಣ ನನಗೆ ಸಿಟ್ಟು ಬಂತು. ಮಾಸ್ಟ್ರೇ ನಿಮ್ಗೆ ಏನು ಮಾಸ್ಟರ್ ಬುದ್ಧಿ ನಿಮಗೆ ಸಿನಿಮಾಗತ್ತ ಮಾಸ್ಟ್ರೇ ಅಂತ. ಬಟ್ ಅವರು 3 ದಿವಸ ಅಂದಿದ್ದು 4-5 ದಿವಸ ಆಯಿತು ಅದನ್ನು. ಆ ಜನರು ಎಂಥ ಒಳ್ಳೆ ಜನರು ಸರ್, ಕೈ ಮುಗಿಬೇಕು ಸರ್. ಎಲ್ಲ ಉತ್ತರ ಕರ್ನಾಟಕದವ್ರೆ, ಬಿಜಾಪುರದವರು ಸುತ್ತು ಬಂದು ನಿಂತ್ಕೊಳ್ಳೋರು, ನನ್ನ ಜೊತೆ ಭಂಡಾರ ಚೆಲ್ಲೋರು. ಸರ್ ಕೆಟ್ಟ ಅಂದರೆ ಅದೊಂಥರ ನಮಗೆ ಜೋಶ್ ಬರಂಗೆ ಒಂದಿದ್ರೆ ಕೂಗ್ಬಿಡೋದು ಸರ್, ಎಲ್ಲ ಸರಿ ಕೂಗ್ಬಿಡೋದು. ಅದೆಲ್ಲ ಹಾಗೆ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಆ ಬಿಜಾಪುರ ಅಜ್ಜತ್ನವ್ರಿಗೆ ಅವರೆಲ್ಲರಿಗೂ ಕೈ ಮುಗಿಬೇಕು. ನಿಜವಾಗ್ಲೂ ಮಾಸ್ಟರ್ ನೀವು ರಿಯಲಿ ಗ್ರೇಟು. ಅವರು ಎಲ್ಲ ಸೇರಿ ಒಂದು 34 ಜನ ಇದ್ದರು. ಹಂಗಾಗಿ ಆ ಸಾಂಗ್ನ ಮುಗಿಸ್ಕೊಂಡು ಬಂದ್ವಿ. ನೀವೆಲ್ಲ ನೋಡಿದ್ರಿ, ಇಷ್ಟಪಟ್ಟಿದ್ದೀರಿ ಅಂದ್ಕೊತೀವಿ. ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ. ಮೊದಲನೇ ಸಿನಿಮಾ ಬೆಸಳ ಸರ್,
ನಿಮ್ಮ ಹೆಸರೇ ಸಳ ಹೊಡೆದ್ಬಿಡಿ, 100 ಪಿಕ್ಚರ್ ಮಾಡಿ ಒಳ್ಳೇದಾಗಲಿ. ಇನ್ನು ಒಂಥರ ಇಡೀ ಕರ್ನಾಟಕವೇ ಸೇರಿದೆ. ಮಂಗಳೂರು, ಗದಗ, ಬಿಜಾಪುರ, ಶಿವಮೊಗ್ಗ ಎಲ್ಲ ಸೇರಿದೆ. ನಾನು ಮಂಗಳೂರಿಂದ ನೋಡಿ, ಯಾವುದೋ ಮಂಗಳೂರು ಅಂತ ಮಂಗಳೂರೇ ಬಂತೆ, ರಾಮರ ವರಾಹ ರೂಪ ಅಂದ್ಬಿಟ್ಟು. ನಮಗೇನೋ ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು, ಅಭಿಮಾನಿ ದೇವರುಗಳು ಥಿಯೇಟ್ರಿಗೆ ಬಂದಿದ್ದಾರೆ. ಹಾಗೆ ಮುಂದೆ OTT ಅವರು ಮತ್ತೆ ಇಂಥದಪ್ಪ ಇನ್ನೊಂದು ಡಿಜಿಟಲ್ ಕೈ ಎತ್ಬಿಟ್ಟವ್ರೆ ಕನ್ನಡ ಸಿನಿಮಾಗಳಿಗೆ. ಅದ್ಯಾಕೆ ಮುಂಚ್ಕೊಂಡು ಕೂತಾರಪ್ಪ, ಇನ್ನೂ ಅರ್ಥ ಆಯ್ತಿಲ್ಲ. OTTಲಿ ಎಲ್ಲ ನೋಡ್ರೆ ಒಳ್ಳೆ ಸಿನಿಮಾ ಬರ್ತಾವೆ, ಕ್ಯಾಟ್ ಸಿನಿಮಾ ಬರ್ತಾವೆ, ಬೇಜಾನ್ ಬರ್ತಾವಪ್ಪ ಅವನು. ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡು ಕೂತಾರೋ ಗೊತ್ತಿಲ್ಲ. ಕೊನೆಗೂ ನಾವೆಲ್ಲನೂ ಹಳೆ ಕಾಲದವ್ರ ಥರ ಪ್ರೇಕ್ಷಕರ ಮುಂದೆನೇ ಬಂದಿದ್ದೀವಿ. ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು, ನೀವೇ ನೋಡಬೇಕು. ಅಣ್ಣ ನೀವು ಹಿಂದಿರೋರು ಯೂಟ್ಯೂಬ್ನವರು, ಅವನಪ್ಪ ನೀವೇನೋ ಮಾಡ್ರಪ್ಪ, ಸುಮ್ಮನೆ ಮಾಡ್ಕೊಂಡೋಗಿ ಸುಮ್ಮನೆ ಯಾಕೆ ಬಂದು ಸುಮ್ಮನೆ ನೀವೇ ನೋಡ್ಕೊಂಡು ಸುಮ್ಮನೆ ಆಗ್ಬೇಡಿ. ಯೂಟ್ಯೂಬ್ನಲ್ಲಿ ಏನೋ ಮಾಡ್ರಪ್ಪ ನೀವು ಮಾಡಿ. ತುಂಬ ಕನ್ನಡವಾಗಿ ನಾನು ಊಟು ಬಂತಿದ್ದೀನಿ. ಇವು ಹೇಳಲ್ಲ, ನಾನು ಹೂನೇ ಹೇಳೋದು, ಹೂವಾಗ್ರಿ ಅಂತ. ಅದಕ್ಕೆ ಹೂವಾಗ್ರಿ ಅಂತ ಬಂದು ಮಾಡಿ. ಯಾಕೆಂದರೆ ಮತ್ತೆ ನಮ್ಗೆ ಓವರ್ಸೀಸ್ ಮಾರ್ಕೆಟ್ ಅಂತ ನಿಮಗೆ ಗೊತ್ತು, ನಮಗಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಎಲ್ಲರಿಗೂ ಬಂತು ಮಾರ್ಕೆಟು. ಇದೇನೋ OTT ಬರುತ್ತಲ್ಲ, ಬಂತು ನಮ್ಮ ಕರ್ನಾಟಕಕ್ಕೆ ಬರುತ್ತೆ ಅಂದ್ರೆ ಹಂಗೆ ಮುಂಚ್ಕೊಂಬಿಡೋದು ನಮ್ಮ ಮೇಲೆ, ಅವರು ಕನ್ನಡ ಇಂಡಸ್ಟ್ರಿ ಮೇಲೆ. ಇನ್ನು ಇವರು ಮುಂಚ್ಕೊಂಬಿಟ್ಟವ್ರೆ, ಯಾರು TV ಅವರು ಮುಂಚ್ಕೊಳ್ಳಿ, ನೀವಿದ್ದೀರಲ್ಲ ಅಣ್ಣವ್ರ ಅಭಿಮಾನಿ ದೇವರುಗಳು ಅಂದರು. ನೀವು ದೇವರುಗಳು ಯಾವತ್ತೂ ಅನ್ಯಾಯ ಮಾಡಲ್ಲ. ನ್ಯಾಯದಲ್ಲಿ ನ್ಯಾಯ ಅಂಬೋದು ಗರ್ಗಸವಿದ್ದಂತೆ, ಹೋಗುತ್ತಲೂ ಕೈಯುವುದು ಬರುತ್ತಲೂ ಕೈಯುವುದು, ಹಂಗಿರ್ತೀರ. ಒಳ್ಳೆ ಸಿನಿಮಾ ನೀವು ಗೆಲ್ಲಿಸ್ತೀರಿ. ಹಂಗೆ ನಿಜವಾಗ್ಲೂ ಚೆನ್ನಾಗಿರೋ ಸಿನಿಮಾಗಳನ್ನ ಗೆಲ್ಲಿಸಿ. ಹೌದಲ್ಲ, ಬೇರೆ ಬೇರೆ ಸಿನಿಮಾ ಮಾಡಿದ್ದೆ, ಅಲ್ಲಿ ಏನೇನೋ ಸ್ಟೆಪ್ಪುಗಳು. ಡೊಳ್ಳು ಸರ್, ಅದು ಬೇರೆ, ಅದು ಒರಿಜಿನಲ್ ಡೋಲ್ ಕೊಟ್ಬಿಡವ್ರೆ. ನನಗೆ ಮೊದಲೇ L3 L4 ಪ್ರಾಬ್ಲಮ್ಮು. ಹಂಗಾಗಿ ಹಿಂದ್ಕೂಡೆ ಹಿಂಗಾಗ್ಬಿಡೋದು ನನಗೆ. ಟೈ ಅಂದ್ಬಿಟ್ಟು ತಿರ್ಗಿ ಬಿಚ್ಚಿ ಏನೋ ಮಾಡಿ ರಾಜ್ಕುಮಾರ್ ಮೇಲೆ ಸಿಟ್ಟು, ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳಿ, ಹಂಗೆ ತಿರ್ಗಿ ಅವ್ರ ನೋಡಿ ಸಮಾಧಾನ ಆಗ್ಬಿಡೋದು ನನಗೆ. ಅವ್ರು ನೋಡಿದ ತಕ್ಷಣ ಅದು ಸ್ಟೇ ಮಾಡಿದ ಹೆಂಗೆ ಮಾಡ್ತೀರಾ, ಬಿಡ್ಬೇಕಲ್ಲ ಅವರು. ಹಿಂದ್ಗಡೆ ಅವ್ರು ಡ್ಯಾನ್ಸರ್ಸ್ ಬೇರೆ 30 ಜನ ಕರ್ಕೊಂಬಂದವ್ರೆ. 30 ಅಲ್ಲ 5 ಜನ ಇರಬೇಕು. ಸರ್ ಮಿಸ್ ಹೊಡಿತಿದೆ ಅಂತೆ. ನಂಗೆ L3 L4 ಮಿಸ್ ಹೊಡಿತಿದೆಯಪ್ಪ ಅಂತ ನಾನು. ಹಂಗಾಯ್ತು, ಏನೋ ಬಿಡಲಿಲ್ಲ ಮಾಸ್ಟ್ರು. ಇಲ್ಲೆಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶ್ ಅವರೇ, ನನಗೆ ಫಸ್ಟು ತುಂಬ ಮೊದಲೇ ಕೇಳಿಸ್ತು ಸಾಂಗ್ನ. ಎಲ್ಲರೂ ಚೆನ್ನಾಗಿ ಒಂಥರ ತುಂಬ ಭಕ್ತಿಯಿಂದ ಇದನ್ನು ಮಾಡಿದ್ದಾರೆ. ಆ ಥರದ್ದೊಂದು ಪಾತ್ರ ಕೀರಮಣಿ ಅವರು ಆಗ್ಬೋದು, ಗಣೇಶ್ ಅವರು ಭಾಳ ಖುಷಿಯಿಂದ ಆಡ್ಬಿಟ್ರಂತೆ. ಏನೋ ಗೊತ್ತಿಲ್ಲ, ರಗಣನೂ ತುಂಬ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು. ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವೇನು ಮಾಡೋಣ, ಅಯ್ಯೋ ನಾವು ಇದೀವಲ್ಲ ಅಂತಾರೆ. ಅವರೇ ದೊಡ್ಡವರು. ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಸಿನಿಮಾಗಳನ್ನ 100 ಸಿನಿಮಾ ಮಾಡಿ. ರಾಜ್ಕುಮಾರ್ ಅವ್ರು ನಿಮಗೆ ಗೊತ್ತು, ಇತಿಹಾಸವನ್ನು ಭಕ್ತಿಪಂಥವನ್ನು ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೆ ಇದ್ದಿದ್ರೆ ಜನಕ್ಕೆ ಯಾವುದು ಗೊತ್ತಾಗ್ತದೆ. ಇತಿಹಾಸ ಆಗ್ಬೋದು, ಜನಪದ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಸಾಂಸ್ಕೃತಿಕ ಜೀವನ, ಶೈಕ್ಷಣಿಕ ಜೀವನ ಯಾವುದು ಗೊತ್ತಾಗ್ತಿರ್ಲಿಲ್ಲ ಅಂತ ಮನೆತನ ಅವರು ನಾನು ಇಲ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದರೆ ನಾವು ನಿಜವಾಗ್ಲೂ ಏನು ಮಾತಾಡೋದು, ತುಂಬ ದೊಡ್ಡ ಮಾತು. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ, ಸಹಾನುಭೂತಿ ಕೊಡಿ. ಯೂಟ್ಯೂಬ್ ಮರಿಬೇಡ. ಎಲ್ಲರೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.